ತಿದ್ದುಪಡಿ ಪ್ರಕಾರ 30 ದಿನ ಜೈಲು ಪಾಲಾದರೆ ಸಿಎಂ ಪಿಎಂ ಕುರ್ಚಿ ಖಾಲಿಯಾಗುತ್ತೆ. ಲೋಕಸಭೆಯಲ್ಲಿ ಡಿಲಿಮಿಟೇಷನ್ ಆಧಾರದಲ್ಲಿ ಮಹಿಳಾ ಮೀಸಲಾತಿ, 2 ಮಹತ್ವದ ಸಂವಿಧಾನ ತಿದ್ದುಪಡಿ ಮಸೂದೆ ತರೋದಕ್ಕೆ ಪ್ರಧಾನಿ ಮೋದಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ವಿವಾದಾತ್ಮಕ 2 ಮಸೂದೆಗಳಿಗೆ ಪ್ರತಿಪಕ್ಷಗಳ ವಿರೋಧ ವ್ಯಕ್ತ ಆಗ್ತಾ ಇದೆ. ಮುಂಗಾರು ಅಧಿವೇಶನದಲ್ಲೇ ಮಂಡಿಸಿ ಗೆಲುವಿನ ನಗೆ ಬೀರೋದಕ್ಕೆ ಎನ್ಡಿಎ ಒಂದು ಕಡೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ದೇಶದ ರಾಜಕೀಯದಲ್ಲಿ ಈಗ ಮತ್ತೊಮ್ಮೆ ಸಂಖ್ಯೆಗಳ ಆಟ ಜೋರಾಗಿದೆ. ಮುಂಬರತಕ್ಕಂಥ ಸಂಸತ್ ಮುಂಗಾರು ಅಧಿವೇಶನದಲ್ಲಿ 2 ಮಹತ್ವದ ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಮಂಡಿಸಬಹುದು ಅಂತಕ್ಕಂಥ ರಾಜಕೀಯ ಚರ್ಚೆಗಳು ತೀವ್ರಗೊಂಡಿದೆ. ಈ ಮಸೂದೆಗಳು ಬಂದರೆ ಅವು ಕೇವಲ ರಾಜಕೀಯ ಚರ್ಚೆಗೆ ಮಾತ್ರ ಸೀಮಿತ ಆಗೋದಿಲ್ಲ, ದೇಶದ ಆಡಳಿತ ವ್ಯವಸ್ಥೆಯ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2 ಸಂವಿಧಾನ ತಿದ್ದುಪಡಿ ಮಸೂದೆ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುತ್ತಾ ಹಾಗಾದ್ರೆ ಎನ್ಡಿಎ ಅನ್ನುವಂಥ ಪ್ರಶ್ನೆ. 2 ಮಸೂದೆಗಳಿಗೆ ತಿದ್ದುಪಡಿ ತರೋದಕ್ಕೆ ಸರಳ ಬಹುಮತ ಸಾಕಾಗಲ್ಲ. 3ನೇ 2 ಬಹುಮತದಿಂದ ಸಂಸತ್ತು ಈ ಮಸೂದೆ ಅಂಗೀಕರಿಸಬೇಕು. ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಕೂಡ 3ನೇ 2 ಬಹುಮತ ಎನ್ಡಿಎಗೆ ಇಲ್ಲ. ಹಾಗಾದ್ರೆ 3ನೇ 2 ಬಹುಮತ ಪಡಿತಕ್ಕಂಥ ಎನ್ಡಿಎ ಲೆಕ್ಕಾಚಾರ ಏನು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ರಾಜಕೀಯ ವಲಯದಲ್ಲಿ ಹರಿದಾಡ್ತಿರತಕ್ಕಂಥ ಮಾಹಿತಿ ಪ್ರಕಾರ 2 ಪ್ರಮುಖ ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಮುಂದಿಡತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು, ನ್ಯಾಯಾಲಯದಿಂದ ನಿರ್ದಿಷ್ಟ ಸಂದರ್ಭಗಳಲ್ಲಿ ಶಿಕ್ಷೆಗೆ ಒಳಗಾಗುವ ಜನಪ್ರತಿನಿಧಿಗಳ ಹುದ್ದೆಗೆ ಸಂಬಂಧಿಸಿದ ನಿಯಮಗಳ ಬಗ್ಗೆ. ಮತ್ತೊಂದು, ಲೋಕಸಭಾ ಕ್ಷೇತ್ರಗಳ ಮರುಹಂಚಿಕೆ ಅಂದರೆ ಡಿಲಿಮಿಟೇಷನ್ ಪ್ರಕ್ರಿಯೆಯೊಂದಿಗೆ ಮಹಿಳಾ ಮೀಸಲಾತಿ ಜಾರಿಯ ಕುರಿತ ಚರ್ಚೆಗೆ ಸಂಬಂಧಪಟ್ಟಂತ ಮಸೂದೆ ಅಂತ ಹೇಳಲಾಗ್ತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ಬರಲಿರುವ 2 ಮಸೂದೆಗಳ ಮಹತ್ವ ಏನು ಹಾಗಾದ್ರೆ? ಪಿಎಂ ಸಿಎಂ 30 ದಿನ ಜೈಲು ಪಾಲಾದ್ರೆ ಹುದ್ದೆಯಿಂದ ವಜಾ ಆಗ್ತಾರಾ? ಈ ಉದ್ದೇಶದಿಂದ 130ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡಿಸಕ್ಕೆ ಪ್ಲಾನ್ ನಡೀತಾ ಇದೆ. ಡಿಲಿಮಿಟೇಷನ್ ಆಧಾರದಲ್ಲಿ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಇದು ಮೋದಿ ಸರ್ಕಾರದ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ. ಡಿಲಿಮಿಟೇಷನ್ ಆಧಾರದಲ್ಲಿ ಮಹಿಳಾ ಮೀಸಲಾತಿ ತ್ವರಿತ ಜಾರಿಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ತನ್ನ ಉದ್ದೇಶದಲ್ಲಿ ಯಶಸ್ಸು ಕಾಣುತ್ತಾ ಪ್ರಧಾನಿ ಮೋದಿ ನೇತೃತ್ವದ ಟೀಮ್ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. ಇಂತಹ ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಸಾಮಾನ್ಯ ಬಹುಮತ ಸಾಕಾಗೋದಿಲ್ಲ. ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ಸಂವಿಧಾನದಲ್ಲಿ ನಿಗದಿಪಡಿಸಿರತಕ್ಕಂಥ ವಿಶೇಷ ಬಹುಮತದ ಬೆಂಬಲ ಅಗತ್ಯ ಆಗತ್ತೆ. ಇದೇ ಕಾರಣಕ್ಕೆ ಈಗ ರಾಜಕೀಯದಲ್ಲಿ ಸಂಖ್ಯೆಗಳ ಲೆಕ್ಕಾಚಾರ ಮತ್ತೆ ಕೇಂದ್ರ ಬಿಂದು ಆಗಿದೆ. ಲೋಕಸಭೆಯಲ್ಲಿ ಒಟ್ಟು 540 ಸದಸ್ಯರಿದ್ದು 2/3 ಬಹುಮತಕ್ಕೆ 360 ಸದಸ್ಯರ ಬೆಂಬಲ ಬೇಕಾಗತ್ತೆ. ಎನ್ಡಿಎ ಮೈತ್ರಿಕೂಟದ ಈಗಿನ ಬಲ 292 ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಕೆಲವು ಪಕ್ಷಗಳು ಅಥವಾ ಅವರ ಸಂಸದರು ಬೆಂಬಲಿಸಿದ್ರೆ ಈ ಸಂಖ್ಯೆ 348ಕ್ಕೆ ತಲುಪಬಹುದು ಅಂತ ರಾಜಕೀಯ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಆಗಲೇ ಹೇಳಿದಾಗೆ ಈಗ ನಿಮಗೆ ತೋರಿಸ್ಕೊಂಡು ನಾನು ಹೇಳುವಂತ ಪ್ರಯತ್ನ ಪಡ್ತೇನೆ. ಲೋಕಸಭೆಯಲ್ಲಿ ಒಟ್ಟು 540 ಸದಸ್ಯರಿದ್ದು 2/3 ಬಹುಮತಕ್ಕೆ 360 ಬಹುಮತಕ್ಕೆ 360 ಸದಸ್ಯರ ಬೆಂಬಲ ಬೇಕಾಗತ್ತೆ. ಎನ್ಡಿಎ ಮೈತ್ರಿಕೂಟದ ಈಗಿನ ಬಲ 292 ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಇನ್ನು ಕೆಲವು ಪಕ್ಷಗಳು ಅಥವಾ ಅವರ ಸಂಸದರು ಬೆಂಬಲಿಸಿದ್ರೆ ಈ ಸಂಖ್ಯೆ 348ಕ್ಕೆ ತಲುಪಬಹುದು ಅನ್ನುವಂಥ ರಾಜಕೀಯ ವಿಶ್ಲೇಷಣೆಗಳು ಕೇಳ ಬರ್ತಾ ಇವೆ. ಆದರೆ ಆಗ್ಲೂ ಕೂಡ 2/3 ಬಹುಮತಕ್ಕೆ ಇನ್ನೂ 12 ಸದಸ್ಯರ ಕೊರತೆ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ಯಾವುದೇ ಪ್ರಮುಖ ಮೈತ್ರಿಕೂಟಕ್ಕೆ ಸೇರದಿರೋ ಸಂಸದರ ಪಾತ್ರ ಮಹತ್ವ ಪಡ್ಕೋಬಹುದು ಅಂತಕ್ಕಂಥ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ. ಕೆಲವು ಪ್ರಾದೇಶಿಕ ಪಕ್ಷಗಳು ಹಾಗೂ ಪಕ್ಷೇತರ ಸಂಸದರು ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಮಸೂದೆಗಳ ಭವಿಷ್ಯವನ್ನು ನಿರ್ಧರಿಸತಕ್ಕಂಥ ಅಂಶ ಆಗಬಹುದು ಅಂತ ರಾಜಕೀಯ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಸಭೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಅಲ್ಲಿ ಕೂಡ ವಿಶೇಷ ಬಹುಮತ ಅಗತ್ಯ ಆಗಿರೋದ್ರಿಂದ ಪ್ರತಿಯೊಂದು ಮತ ಕೂಡ ನಿರ್ಣಾಯಕ ಆಗಬಹುದು. ಕೆಲ ಪಕ್ಷಗಳ ಬೆಂಬಲ ದೊರೆತರೂ ಕೂಡ ಇನ್ನು ಕೆಲವು ಸಂಸದರ ಅಗತ್ಯ ಉಳ್ಕೋಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ.
ಅಂತಿಮವಾಗಿ ಯಾವ ಪಕ್ಷ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಫಲಿತಾಂಶವನ್ನು ನಾವು ನೋಡಬೇಕಾಗತ್ತೆ.